ಬೆಂಗಳೂರಿನಲ್ಲಿ ವರುಣಾರ್ಭಟ ಹಿನ್ನೆಲೆ ಬಿಬಿಎಂಪಿ ಅಲರ್ಟ್ ಆಗಿದೆಯಂತೆ. ವಿಪತ್ತು ನಿರ್ವಹಣಾ ತಂಡವನ್ನ ಬಿಬಿಎಂಪಿ ನಿಯೋಜಿಸಿದೆ. ಐ ಡೋಂಟ್ ನೋ ಯಾವ ರೀತಿ ಅಲರ್ಟ್ ಆಗಿದೆ ಬಿಬಿಎಂಪಿ, ಏನ್ ಕಥೆ ಇವ್ರದು ಅಂತ. ಪ್ರತಿ ಸಲ ಈ ತರ ಏನೋ ಒಂದು ವಿಪತ್ತು ನಿರ್ವಹಣಾ ತಂಡ ನಾವು ಮಾಡಿದೀವಿ ಅಂತಾರೆ, ನಾವು ಕೂಡ ಸುದ್ದಿ ಮಾಡ್ತೀವಿ, ಆದರೆ ಅದು ಯಾವುದು ಕೂಡ ಪ್ರಯೋಜನಕ್ಕೆ ಬರಲ್ಲ. ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ, ಅದು ಸೂಚನೆ ಅಷ್ಟೇನೆ, ಎಕ್ಸಿಕ್ಯೂಷನ್ ಅಲ್ಲ ಅದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೋದು, ಮ್ಯಾನ್ ಹೋಲ್, ಮರ, ವಿದ್ಯುತ್ ಕಂಬಗಳು ಬೀಳೋದು ತಡೆಯೋದಕ್ಕೆ ಕ್ರಮ ವಹಿಸಿದಾರಂತೆ. ಮಳೆಯಿಂದಾಗುವ ಅನಾಹುತ ತಡೆಗಟ್ಟೋದಕ್ಕೆ ಹೆಚ್ಚಿನ ನಿಗಾ ವಹಿಸಿದೀವಿ ಅಂತ ಮಾತನಾಡಿದ್ದಾರೆ ತುಷಾರ್ ಗಿರಿನಾಥ್ ಅವರು, ಬಿಬಿಎಂಪಿ ಆಯುಕ್ತರು. ಕೇಳಿಸ್ಕೊಳ್ಳೋಣ. 4-5 ದಿವಸ ಸತತವಾಗಿ ಮಳೆಯಿಂದ ಬಾಧಿತ ಆಗಿರುವ ಟೋಟಲ್ ಎಲ್ಲಿ ಫ್ಲಡಿಂಗ್ ಆಯಿತು ಅಂತ ಏನು ನೋಡಿದರೆ 196 ಕಡೆಗೆ ಆಗಿದೆ. ಅಂದರೆ ಇವತ್ತು 50 ಆಯಿತು, ಪ್ಲಸ್ 50 ಆಯಿತು, ಪ್ಲಸ್ ಆ್ಯಡ್ ಮಾಡಿದರೆ ಟೋಟಲ್ 196 ಕಡೆಗೆ ಆಗಿ ಒಂದು ತಾಸಕ್ಕೆ ಎರಡು ತಾಸಕ್ಕೆ ಹೋಗಿದೆ. 10 ಮನೆಗಳಿಗೆ ಈ ಥರ ತೊಂದರೆ ಉಂಟಾಗಿದೆ ಅಂತ ನಮ್ಮ ಲೆಕ್ಕ. ಮರಗಳ ಇದನ್ನು ವ್ಯವಸ್ಥೆ ನೋಡಿದರೆ 171 ಪೂರ್ಣವಾಗಿ ದೊಡ್ಡ ಮರ ಬಿದ್ದಿವೆ ಮತ್ತು 690 ಅಷ್ಟು ಹತ್ರನೇ ಅದು ದೊಡ್ಡ ರಂಬೆಗಳು, ಟೊಂಗೆಗಳು ಬಿದ್ದಿರುವ ಪರಿಣಾಮ ಉಂಟಾಗಿದೆ. 39 ತಂಡಗಳ ರಚನೆ ಮಾಡಿಕೊಂಡು ಅಲ್ಲಿ ಮಾಡ್ತಾ ಇದ್ದೇವೆ. ನಾವು ಸಬ್ ಡಿವಿಷನ್ ಲೆವೆಲ್ನಲ್ಲಿ, ಅಂದರೆ ನಮ್ಮ ಉಪಭಾಗ ಮಟ್ಟದಲ್ಲಿ 63 ಹಳೇದು ಏನು ಲೆಕ್ಕ ಇದೆ